ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಅಯ್ಯೋ ಕೈಯಲ್ಲಿ ಒರೆಸ್ಬಿಟ್ಟಿದ್ದೀನಿ, ಏನು ಮಾಡಲಿ ಕಾಣಿಸ್ತಾ ಪರವಾಗಿಲ್ಲ ಇವಾಗ. ಸೊ ಮಳೆ ಬಡಿತಾ ಇದೆ. ಮಳೆಗಾಲ ಇವತ್ತು ಪ್ರಕಾರ ನನ್ನ ಪ್ರಕಾರ ಇವತ್ತು ಸ್ಟಾರ್ಟ್ ಆಗಿರೋದು ಬ್ಯಾಂಗ್ಳೂರಲ್ಲಿ. ಈ ಥರ ಮಳೆ ಬಡಿತಿದೆ ನೋಡಿ. ಸೊ ಹಿಂಗೆ ನೀರು ಬರ್ತಾಯಿದೆ ಮೇಲಿಂದ, ಒಳ್ಳೆ ಗಾಳಿ, ಲೈಟಾಗಿ ಗಾಳಿ, ಮಳೆ. ಇಲ್ಲಿರೋದು ಒಂದೇ ಮರ, ಅದನ್ನ ನೋಡ್ಕೊಂಡು ನಿಂತಿದ್ದೀನಿ. ಸೊ ಫಸ್ಟ್ ಟೈಮ್ ಮಳೆ ಹೊಡೆಯುವಾಗ ಫೀಲ್ ಚೆನ್ನಾಗಿರುತ್ತೆ. ಅದು ಡೈಲಿ ಹೊಡಿತಾ ಬೋರಿಂಗ್ ಆಗಿಬಿಡುತ್ತೆ. ಇವತ್ತು ಇದ್ದಾರ ಅದೇನೋ ಮಣ್ಣು ಸ್ಮೆಲ್ ಬರುತ್ತೆ, ಅದೆಲ್ಲ ಚೆನ್ನಾಗಿರುತ್ತೆ ಅಂತಾರಲ್ಲ. ನೋಡೋಣ ಇವತ್ತು ಸ್ಮೆಲ್ ಹೆಂಗೆ ಬರುತ್ತೆ ಅಂತ. ಸ್ವಲ್ಪ ಸೌಂಡ್ ಇಲ್ಲದೆ ನನ್ನ ವಾಯ್ಸ್ ಕೇಳಬಾರ್ದು, ಬರೀ ನ್ಯಾಚುರಲ್ ಸೌಂಡ್ ಕೇಳುತ್ತೆ ನಿಮಗೆ, ಮಳೆ ಸೌಂಡು, ಗಾಳಿ. ಅದು ನೋಡೋಣ. ಸೊ ಅದಕ್ಕೂ ಮುಂಚೆ ಸ್ವಲ್ಪ ಮಾತಾಡ್ಬೋಣ ಹಿಂಗೆ. ಸೊ ನನಗೆ ಮೇಲೆ ಹೋಗೋಕ್ಕಾಗಲ್ಲ. ಸೊ ಮೇಲೆ ಹೋದರೆ ಫುಲ್ ಥಂಡಿ ಆಯ್ತೀನಿ. ಸೊ ಜೋರೈತಾ ಇದೆ ಮಳೆ ಫುಲ್ಲು. ಇದು ನೋಡಿ ಮೇಲೆ ಹಿಂಗೆ ಬಂದು ಹಿಂಗೆ ಹೋಗ್ತಾ ಇದೆ. ಸೊ ನಾನು ಅಲ್ಲಿಗೆ ಹೋಗಿ ಈ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ಪೇಟ್ ಮಾಡ್ತವೆ ನಾನು ಓಜಿ ಪ್ಲೇಸಲ್ಲಿ. ಸೊ ಇವಾಗ ನೀವು ಸ್ವಲ್ಪ ಮಳೆ ಸೌಂಡು ಎಂಜಾಯ್ ಮಾಡಿ. 1 ಮಿನಿಟ್ ಅಂತೂ ಇರುತ್ತೆ. ಸೊ ಎಂಜಾಯ್ ಮಾಡಿ, ಇದರಲ್ಲೇ ಕಂಟಿನ್ಯೂ ಮಾಡೋಣ. ಎಂಜಾಯ್ ಮಾಡಿ. ಸೊ ಈ ಥರ ಇದೆ ಮಳೆ ಸೌಂಡು. ಇವಾಗ ನನ್ನ ವಾಯ್ಸು. ಸೊ ಈ ಮಳೆಯಲ್ಲಿ ಒಂದು ಪಕ್ಷಿ ಬಂದಲ್ಲಿ ಕೂತ್ಕೊತು. ಸೊ ಅದು ಝೂಮಲ್ಲಿ ಹಾಕೋಕ್ಕಾಗಲ್ಲ. ಸೊ ಅದೇ ಗೋಪ್ರದು ಮೈನಸ್ ಪಾಯಿಂಟು. ಅಂದರೆ ಝೂಮಿಂಗೇ ಆಪ್ಷನ್ ಇಲ್ಲ. ಸೊ ಝೂಮ್ ಮಾಡಬೇಕಂದ್ರೆ 1x ಇಂದ 2x ಅನ್ನೊಂದು ಬರುತ್ತೆ. ಸೊ ಅದು ಹಾಕಬೇಕಂದ್ರೆ ವೀಡಿಯೋ ಆಫ್ ಮಾಡಲೇಬೇಕು. ಇಲ್ಲ ಪ್ರಾಪರಾಗಂತೂ ಝೂಮೆಲ್ಲ ಮಾಡೋಕ್ಕಾಗಲ್ಲ, ಅದಕ್ಕೆಲ್ಲ ಫೋನೇ ಬೆಸ್ಟು. ಸೊ ಓವರಲ್ಲಿ ಮಾಡೋದಂದರೆ ಅಂದರೆ ಆ್ಯಕ್ಷನ್ ಕ್ಯಾಮರಾ ನೋಡಿ, ಅದು ನೀವು ಯಾವ ಥರ ವೀಡಿಯೋಸ್ ಮಾಡ್ಬೋದಂದರೆ ಇದು ಚೆನ್ನಾಗಿ ಬೇಡ. ಸೊ ಕ್ಯಾಮ್ರಾದ ಬಗ್ಗೆ ಮಾತಾಡೋದು ಬೇಡ. ಇವತ್ತು ಮಳೆ ಬಗ್ಗೆ ಮಾತಾಡೋಣ. ಸೊ ನಮ್ಮ ಕೊಡಗಲ್ಲೇ ಇನ್ನೂ ಮಳೆ ಸ್ಟಾರ್ಟ್ ಆಗಿಲ್ಲ ಅಂದ್ಬಿಟ್ರಲ್ಲ. ನಿನ್ನೆ ನಾನು ಅಮ್ಮ ಫೋನ್ ಮಾಡಿದ್ರು, ಅವಾಗ ಕೇಳಿದೆ. ಇಲ್ಲ ಎಲ್ಲೂ ಬಾವಿಯಲ್ಲೇ ನೀರು ಬಂದುಬಿಟ್ಟಿದೆ, ನೀರು ಕುಡಿಯೋಕ್ಕಿಲ್ಲ ಅಂತವರೆಲ್ಲ. ನಾನು ಇಷ್ಟೇ ಅಂದ್ಕೊಂಡಿದ್ದೆ ಅಂದರೆ ಕೊಡಗಲ್ಲಿ ಜೋರು ಮಳೆ ಹೊಡಿತಾ ಇದೆ. ಇಲ್ಲಿ ನೋಡಿದ್ರೆ ಏನು ಹೊಡಿತಾ ಇಲ್ಲ ಬ್ಯಾಂಗ್ಳೂರಲ್ಲಿ ಅಂತ. ಅಲ್ಲಿ ನೋಡಿದ್ರು ಹೊಡಿದಿಲ್ವಂತೆ. ಸೊ ಇವತ್ತು ನಮ್ಮಲ್ಲಿ ಹೊಡೆದಿದೆ, ಅಂದರೆ ಬ್ಯಾಂಗ್ಳೂರಲ್ಲಿ ಹೊಡೆದಿದೆ, ನಮ್ಮ ಮನೇಲಿ ಹೊಡೆದಿದೆಯಲ್ವ ಅಂತ ಗೊತ್ತಾಗುತ್ತೆ ಮತ್ತೆ. ಸೊ ನಮ್ಮ ಪ್ರಕಾರ ಹೊಡೆದಿರುತ್ತೆ ಕೊಡಬೋದು. ಅದು ಬೇರೆನೇ ಫೀಲ್ ಗುರು. ಅಲ್ಲಿ ಮಳೆ ಹೊಡೆದ್ರೆ ರೂಮಲ್ಲಿ ಆರಾಮಾಗಿ ಕಾಫಿ ಕುಡ್ಕೊಂಡು ಏನೋ ಮೂವಿ ನೋಡೋದು, ಫ್ರೀ ಫೈರ್ ಆಡ್ಕೊಂಡು ಕೂತ್ಬಿಟ್ರೆ ಚೆನ್ನಾಗಿತ್ತು ಆವಾಗಲೇ. ಇವಾಗ ಬೇರೆಯೇ ಚೆನ್ನಾಗಿಬಿಟ್ಟಿದೆ. ನಮ್ಮ ಕೊಡಗು ದೇಶ ಬೇರೆ.
ಅರ್ಥ ಆಗಲ್ಲ ಅವ್ರಿಗೆ. ಮಳೆಯಲ್ಲೂ ಅಲ್ಲಿ ಕೂತ್ಕೊಂಡಿದೆ, ಅದು ಕಾಣಿಸ್ತಿಲ್ಲ. ಸೊ ಅದಲ್ಲಿದೆ, ಕಾಣಿಸ್ತಿದೆಯಾ? ಇನ್ನು ಕಾಣಿಸಲ್ಲ ಬಿಡಿ ಅದು. ಅಲ್ಟ್ರಾ ಪ್ರೋಮ್ಯಾಗ್ ಝೂಮ್ ಹಾಕಿದ್ರಷ್ಟೇ ಕಾಣಿಸುತ್ತೆ. ಸೊ ಮಳೆಯಲ್ಲಿ ನೋಡಿ ಈ ಥರ ಮರ ಇದ್ದರೆ ಪಕ್ಷಿಗಳೆಲ್ಲ ಬಂದು ಕೂತ್ಕೊಳ್ಳೋದಕ್ಕೂ ಆಗುತ್ತೆ. ಮರದಿಂದ ಬೇಜಾನ್ ಉಪಯೋಗ ಇದೆ. ಸೊ ನಮಗೆ ಅದನ್ನು ಕಡಿದ್ರೆ ಇನ್ನೂ ಉಪಯೋಗ ಮನುಷ್ಯನಿಗೆ. ಅಂದರೆ ಜಸ್ಟ್ ಮನಿ ಅಷ್ಟೇ. ಒಂದು ಸಿಂಪಲ್ ಮಳೆ ಬ್ಲಾಗ್ ಆಯಿತಾ ಅಂತಿದ್ದು. ಸೊ ಇವಾಗ ಮಳೆ ಕಮ್ಮಿ ಆಗೋದಂದರೆ ಆಫೀಸ್ಗೆ ಹೋಗೋದು ಕಷ್ಟ ಇದೆ ಅವರು. ಸೊ ಅಲ್ಲೊಂದು ನಾಯಿ ಸಿಕ್ಕಾಕೊಂಡಿದೆ ಅನ್ಕೋತೀನಿ. ಸೊ ಇವಾಗ ಕಮ್ಮಿ ಆಗಿದೆ, ಇಲ್ಲಿ ಗಾಳಿ ಏನು ಬರ್ತಾ ಇಲ್ಲ. ಸೊ ಮಳೆನ ಮುಟ್ಟೋದಾದ್ರೂ ಬೇಡವಾ? ಬನ್ನಿ ರೂಮ್ ಹತ್ರ ಹೋಗೋಣ. ಇಲ್ಲ ಮೇಲೆ ಹೋಗ್ಬೋದಾ ಅಂತ. ಮೇಲೆ ಹೋಗೋಣ. ಮಳೆ ಹೊಡಿತಾನೆ ಏನು, ಸೊ ಲೈಟಾಗಿ ಹೊಡಿತಾ ಇದೆ. ಇಲ್ಲೇನಾಗುತ್ತೆ ನೋಡೋಣ. ಡೈಲಿ ಮರ್ಸಿಡೀಸ್ ನೋಡಿ, ಇವಾಗ ನಿನ್ನ ಪುಳಿ ಇದು ಬೀಳ್ತಾ ಇದೆ. ಕಂಪ್ಲೀಟ್ ಕಮ್ಮಿ ಏನಾಗಿಲ್ಲ, ಕ್ಯಾಮ್ರಾ ಫುಲ್ಲು ಚಂಡಿ ಐತಾ ಇದೆ. ಸೊ ಬಟ್ಟೆ ಅಂದರೆ ಸಾಕ್ಸ್ ಅಷ್ಟೇ ವಾಶ್ಗೆ ಇಟ್ಟಿದ್ದೀನಿ. ಸೊ ಅದು ವಾಶ್ ಆಯ್ತಾ ಇದೆ. ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ, ಅಷ್ಟರಲ್ಲಿ ಮಳೆ ಬಂತು. ಮಳೆ ಕಮ್ಮಿ ಆದರೆ ಹೋಗೊಂದು ಟೀ ಕುಡಿದು ಬರ್ಬೋದೇನೋ. ಒಳ್ಳೆ ಟೀ ಕುಡಿದು ಬರ್ಬೋದು. ಟೀ, ಒಂದು ಸಣ್ಣ ಬಿಸ್ಕೆಟು. ಏನು ಕ್ಯಾಮ್ರಾದಲ್ಲಿ ಏನೋ ಆಯ್ತಾ ಇದೆಯಾ ಹಿಂಗೆ? ಇದ್ರ ಮೇಲೆ ಹನಿ ಬಿದ್ದಿರೋದು. ಅದು ಕಂಪ್ಲೀಟಾಗಿ ಹೋಗಿ ಒರೆಸ್ತೀನಿ ಅಷ್ಟೇ. ಸೊ ನೋಡಿ, ಮಳೆಯಲ್ಲೇ ಒಂದು ವ್ಲಾಗ್ ಮಾಡಿಬಿಟ್ಟಿದ್ದೀನಿ. ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ. ಒಂದು ಸಲ ಸೈಲೆಂಟಾಗಿ ನೋಡ್ಕೊಬಿಡಿ. 8 ನಿಮಿಷ ಆಗಬೇಕಲ್ಲ ಅದಕ್ಕೆ. ಮರ್ಸಿಡೀಸ್ ಶೋರೂಮ್ ಹತ್ರ ನಿಂತ್ಕೊಂಡಿದ್ದಾಗ ಮರ್ಸಿಡೀಸೇ ಯೋಚನೆ, ಯಾವಾಗ ತಗೋತೀನಿ ಅಂತ. ತಗೋತೀನಿ ನಾನು ನಿಜವಾಗ್ಲೂ. ಯಾರು ಗೊತ್ತು ಯಾರ್ಯಾರ ತಲೆಯಲ್ಲಿ ಏನೇನು ಬರೆದಿದೆಯೋ ಅಂತ ಅಷ್ಟೇ ಗೈಸ್. ಸೊ ಮಳೆಯಲ್ಲಿ ಬೆಂಗಳೂರಿನಲ್ಲಿ ಮಳೆ ಅಂತ ಏನೋ ಒಂದು ಆಗ್ಬಿಡೋದಷ್ಟೇ. ಸೊ ಈ ವ್ಲಾಗ್ನ ಇಲ್ಲಿ ಏನು ಮಾಡ್ತಾಯಿದ್ದೀನಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸೊ ಕಂಪ್ಲೀಟ್ ಅಪ್ಡೇಟ್ ನೋಡಬೇಕಂದ್ರೆ ನೀವು ರೀಲ್ಸ್ ನೋಡ್ಬೋದು ಅಷ್ಟೇ. ಬಾಯ್.